ಶಾಸಕ ಕೆಎನ್ ರಾಜಣ್ಣ ಹಾಗೂ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಕುಟುಂಬದಿಂದ ಮಾನವೀಯ ಸೇವೆ. ಮಧುಗಿರಿ ಪಟ್ಟಣದ ಐತಿಹಾಸಿಕ ದಂಡಿನ ಮಾರಮ್ಮ ದೇವಿಯ ಜಾನುವಾರುಗಳ ಜಾತ್ರೆಯ ಅಂಗವಾಗಿ ಸಾವಿರಾರು ಗೋಪಾಲಕರಿಗೆ ಭರ್ಜರಿ ಉಪಹಾರ ವಿತರಣೆ ಮಾಡಲಾಯಿತು. ಶಾಸಕ ಕೆಎನ್ ರಾಜಣ್ಣ ಹಾಗೂ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಅವರ ಕುಟುಂಬದ ವತಿಯಿಂದ ಗುರುವಾರ ಈ ಸೇವಾ ಕಾರ್ಯ ಹಮ್ಮಿಕೊಳ್ಳಲಾಗಿದ್ದು, ಜಾತ್ರೆಗೆ ಮತ್ತಷ್ಟು ಮೆರುಗು ತಂದಿತು. ಜಾತ್ರೆಗೆ ದೂರದೂರಿನ ಗ್ರಾಮಗಳಿಂದ ಜಾನುವಾರುಗಳೊಂದಿಗೆ ಆಗಮಿಸಿದ್ದ ಗೋಪಾಲಕರು ಊಟದ ವ್ಯವಸ್ಥೆಗಾಗಿ ಪರದಾಡುತ್ತಿದ್ದ ಹಿನ್ನೆಲೆ ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಆಹಾರದ ವ್ಯವಸ್ಥೆ ಮಾಡುತ್ತಿರುವುದು ಗಮನಾರ್ಹವಾಗಿದೆ. ಇದು ನಮ್ಮಂತಹ ರೈತರಿಗೆ ದೊಡ್ಡ ಸಹಾಯವಾಗಿದೆ ಎಂದು ಗೋಪಾಲಕರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಟೊಮೆಟೊ ಬಾತ್, ಮಜ್ಜಿಗೆ ಹಾಗೂ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು. ಸಾವಿರಾರು ಗೋಪಾಲಕರು ಸರದಿ ಸಾಲಿನಲ್ಲಿ ನಿಂತು ಉಪಹಾರವನ್ನು ಸವಿದರು. ಜಾತ್ರೆಯ ಅಂಗವಾಗಿ ನಡೆದ ಈ ಮಾನವೀಯ ಸೇವೆ ರೈತರ ಹೃದಯ ಗೆದ್ದಿದ್ದು, ಸಾರ್ವಜನಿಕರಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷರಾದ ಎಂಕೆ ನಂಜುಂಡಯ್ಯ, ಎನ್ ಗಂಗಣ್ಣ, ತಿಮ್ಮರಾಜು, ಲಾಲಾಪೇಟೆ ಮಂಜುನಾಥ್, ಮಾಜಿ ಸದಸ್ಯರಾದ ಎಂಜಿ ಉಮೇಶ್, ಎಂ ಶ್ರೀಧರ್, ಮಂಜುನಾಥ್ ಆಚಾರ್, ಮುಖಂಡರಾದ ರುದ್ರಾರಾಧ್ಯ, ಎಸ್ಬಿಟಿ ರಾಮು, ಕುರುಬರಹಳ್ಳಿ ಹರ್ಷ, ಮೌಂಟ್ ವ್ಯೂ ಜಗದೀಶ್, ಟೈಲರ್ ಶಿವಣ್ಣ, ದೀಪು, ರಂಗನಾಥ, ಗೋವಿಂದಪ್ಪ, ಬಾಲಾಜಿ, ಅಲ್ಲುಭ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಧುಗಿರಿ ಶ್ರೀ ದಂಡಿನ ಮಾರಮ್ಮ ತಾಯಿ ದನಗಳ ಜಾತ್ರೆ ಸಲುವಾಗಿ ದನಗಳನ್ನ ಕರ್ಕೊಂಡ್ಬಂದಿರತಕ್ಕಂಥ ರೈತರಿಗೆ ಈ ಭಾಗದ ಜನಪ್ರಿಯ ಶಾಸಕರು ಮತ್ತು ಮಾಜಿ ಮಂತ್ರಿಗಳಾದಂಥ ಕೆಎನ್ ರಾಜಣ್ಣನವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ರಾಜೇಂದ್ರರವರು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ದನಗಳ ಜಾತ್ರೆಗೆ ಬರ್ತಕ್ಕಂಥ ಗೋಪಾಲಕರಿಗೆ ಉಚಿತವಾಗಿ ಅವರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕಳೆದ 3 ವರ್ಷದಿಂದಲೂ ಕೂಡ ಸತತವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಯಾಕಂದರೆ ರೈತರಿಗೆ ನಾವು ಎಷ್ಟೇ ಸಹಾಯ ಮಾಡಿದ್ರು ಅದು ಕಡಿಮೆ ಅನ್ನೋ ಒಂದು ಉದ್ದೇಶದಿಂದ, ಮತ್ತೆ ಅವರು ಉಪವಾಸದಿಂದ ಇರಕೂಡದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಮಧುಗಿರಿ ಜಾತ್ರೆಯಲ್ಲಿ ಸತತವಾಗಿ 23ನೇ ಸಾಲಿನಿಂದನೂ ಕೂಡ ಇಲ್ಲಿವರೆಗೂ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಅದೇ ರೀತಿ ಬೆಳ್ಳಿ ಪಲ್ಲಕ್ಕಿ ಮತ್ತು ಅಗ್ನಿಗುಂಡ ದಿವಸನೂ ಕೂಡ ಉಚಿತವಾಗಿ ಅಲ್ಲೂ ಕೂಡ ಆಹಾರವನ್ನ ಕೊಡ್ತಕ್ಕಂಥ ಒಂದು ಕೆಲಸನೂ ಆಗ್ತದೆ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಬಂದಿರತಕ್ಕಂಥ ರೈತಾಪಿ ವರ್ಗದವರು ಸದುಪಯೋಗ ಪಡಿಸ್ಕೊಳ್ಬೇಕು. ಇದನ್ನ ಉಪಯೋಗಪಡಿಸಿಕೊಂಡು ಇನ್ನೂ ಅನೇಕ ಬಂದಿರತಕ್ಕಂಥ ರೈತರು ಕೂಡ ಪ್ರಚಾರ ಮಾಡಿ ಅವರು ಕೂಡ ಬಂದು ಇದರಲ್ಲಿ ಭಾಗಿಯಾಗಬೇಕು ಅಂತೇಳಿ ಈ ಮೂಲಕ ಅವರನ್ನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಈ ದಂಡಿನ ಮಾರಮ್ಮ ತಾಯಿ ಸನ್ಮಾನ್ಯ ರಾಜಣ್ಣನವ್ರಿಗೂ ಮತ್ತು ಸುಪುತ್ರರಾದಂಥ ರಾಜರವರಿಗೆ ಇನ್ನೂ ಹೆಚ್ಚಿನದಾಗಿ ಶಕ್ತಿಯನ್ನು ಕೊಟ್ಟು, ಆರೋಗ್ಯ ಕೊಟ್ಟು, ಭಾಗ್ಯ ಕೊಟ್ಟು, ಇನ್ನು ರಾಜಕೀಯ ಶಕ್ತಿ ಹೆಚ್ಚಿನ ಕೊಳ್ಳಿ ಅಂತ ಆ ದೇವಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ನಾವೆಲ್ಲನೂ ಕೂಡ. ಎಲ್ರಿಗೂ ನಮಸ್ಕಾರ. ಶ್ರೀ ದಂಡಿನ ಮಾರಮ್ಮ ಜಾತ್ರಾ ಅಂಗವಾಗಿ ಇವತ್ತಿನ ದಿವಸ ದನಗಳ ಜಾತ್ರೆ ಅಂಗವಾಗಿ ರೈತಾಪಿ ವರ್ಗದವರಿಗೆ ಒಂದು ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಸನ್ಮಾನ್ಯ ಶ್ರೀ ಕೆಎನ್ ರಾಜಣ್ಣ ಸರ್ ಅವರು ಹಾಗೂ ಅವರ ಸುಪುತ್ರರಾದಂತಹ ರಾಜೇಂದ್ರಣ್ಣರವರು ಮಾಡ್ತಾ ಇದ್ದಾರೆ. ಇದು ಸತತವಾಗಿ 4ನೇ ವರ್ಷಕ್ಕೆ ಕಾಲಿಟ್ಟಿದೆ. ಸತತವಾಗಿ 4ನೇ ವರ್ಷದಿಂದ ವರ್ಷನೂ ರೈತಾಪಿ ವರ್ಗದವ್ರಿಗೆ ಊಟಕ್ಕೆ ತೊಂದರೆ ಆಗಂತ ಸಂದರ್ಭದಲ್ಲಿ ಮಧ್ಯಾಹ್ನದ ಹೊತ್ತು ಉಚಿತವಾಗಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೆ ಶ್ರೀ ದಂಡಿನ ಮಾರಮ್ಮ ತಾಯಿ ಅವರ ರಾಜಣ್ಣ ಸಾಹೇಬ್ರಿಗೂ ಮತ್ತೆ ಅವರ ರಾಜೇಂದ್ರಣ್ಣವ್ರಿಗೂ ಅವ್ರ ಕುಟುಂಬ ವರ್ಗದವ್ರಿಗೆ ಆ ತಾಯಿ ಒಳ್ಳೆ ಆಶೀರ್ವಾದ ಮಾಡಿ ಕುಟುಂಬವೆಲ್ಲ ಚೆನ್ನಾಗಿರ್ಬೇಕು, ಮತ್ತೆ ಮುಂದೆ ಅವ್ರಿಗೆ ರಾಜಕೀಯದಲ್ಲಿ ಉನ್ನತ ಅಧಿಕಾರವನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ದಂಡಿನ ಮಾರಮ್ಮ ತಾಯಿನ ಕೇಳ್ಕೊಳ್ತೀವಿ. ಮಧುಗಿರಿ ಎಲ್ಲ ಸಮಸ್ತ ಜನತೆ ಪರವಾಗಿ ಅವ್ರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸಕ್ ಬಯಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಧುಗಿರಿ ನಗರದಲ್ಲಿ ದಂಡಿ ಮಾರಮ್ಮನ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ದನಗಳ ಜಾತ್ರೆ ಏನು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಬಂದಿರತಕ್ಕಂಥ ರೈತರಿಗೆ ಊಟ, ನೀರು, ಮಜ್ಜಿಗೆ ಇತ್ಯಾದಿ ವ್ಯವಸ್ಥೆಗಳನ್ನ ತಮ್ಮ ಸ್ವಯಂ ಖರ್ಚಿನಲ್ಲಿ ಕೆಎನ್ ರಾಜಣ್ಣನವರು ಮತ್ತೆ ಅವರ ಮಗ ಆಗಿರ್ತಕ್ಕಂಥ ರಾಜೇಂದ್ರನವರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇದ್ರ ಮೂಲಕ ರೈತರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಈ ರೀತಿ ಜನಗಳಿಗೆ ಸೇವೆ ಮಾಡಿದ್ರೆ ದೇವರಿಗೆ ಸೇವೆ ಮಾಡದಂತೆ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಹೊಂದಿರತಕ್ಕಂಥ ನಮ್ಮ ರಾಜಣ್ಣ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗ್ಲಿ ಅಂತ ಹೇಳ್ತೀವಿ. ಸದಾ ಅವ್ರ ಕೈಲಿ ಆರ್ಥಿಕ ಶಕ್ತಿ, ರಾಜಕೀಯ ಶಕ್ತಿ ಇದೇ ರೀತಿ ಮುಂದುವರಿಲಿ ಅಂತ ಹೇಳಿ ನಾವು ಬಯಸ್ತೀವಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು. ನಮಸ್ಕರಿಸ್ತಾ, ಈ ದಿವಸ ಏನು ಜಾತ್ರೆಯ ಅಂಗವಾಗಿ ಸನ್ಮಾನ್ಯ ಶ್ರೀ ಮಾಜಿ ಸಚಿವರಾದಂಥ ಕೆಎನ್ ರಾಜಣ್ಣನವರು ಹಾಗೂ ರಾಜೇಂದ್ರ ರಾಜಣ್ಣನವರು ಈಗ ಏನು ರೈತಾಪಿ ವರ್ಗದವ್ರಿಗೆ ಈಗ ಅನ್ನದ ವ್ಯವಸ್ಥೆ ಮಾಡಿದ್ದಾರೆ. ಅನ್ನ ಪರಬ್ರಹ್ಮ ಸ್ವರೂಪ ಅಂತ ಯಾವ ಹಸ್ತವನಿಗೆ ಅನ್ನ ಕೊಡ್ತಾರೋ ಅನ್ನಕ್ಕಿಂತ ಮಹಾದಾನ ಇನ್ನೊಂದಿಲ್ಲ. ಹಾಗಾಗಿ ಈ ಒಂದು ರೈತಾಪಿ ವರ್ಗದವ್ರಿಗೆ ಇಷ್ಟೊಂದು ಸದಾ ಕಾಳಜಿ ವಹಿಸ್ತಕ್ಕಂಥ
ನಮ್ಮ ಶಾಸಕರು ಹಾಗೂ ಅವ್ರ ಕುಟುಂಬವರ್ಗಕ್ಕೆ ತಾಯಿ ದಂಡಿನ ಮಾರಮ್ಮ ಹೆಚ್ಚಿನ ತಾಯಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ಅವ್ರಿಗೆ ಮತ್ತಷ್ಟು ರಾಜಕೀಯವಾಗಿ ಶಕ್ತಿ ನೀಡಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ತಾ